ಒಕ್ಕಲಿಗನಂತ ಶ್ರೀಮಂತ ಯಾರಿಲ್ಲದ. ಅವನ ಮನ್ಯಾಗ 2 ಚೀಲ ಜ್ವಾಳಿದ್ರೂ ಸಾಕು. 100 ಎಕರೆ ಭೂಮಿ ಯಾಕೆ ವಿಚಾರ ಮಾಡೋದು, ಬೆಲೆ ಕಟ್ಟಬಾರದು. ನೀವು ಶಹರದವ್ರ ಹತ್ರ ಹೋದ್ರೆ ಹೇಳ್ತಾರೆ 1 ಫೂಟಿಗೆ 1000 ರೂಪಾಯಿ ನೀವು ಲೆಕ್ಕ ಹಾಕ್ತೀರಿ. ನಮ್ಮದು 1 ಎಕರೆ 40,000 ಗುಣಲೇ 1000 4 ಕೋಟಿ. ಹಿಂಗೆ ಲೆಕ್ಕ ಹಾಕಬಾರ್ದು. ಭೂಮಿಗೆ ಬೆಲೆ ಕಟ್ಟಬಾರದು. ಒಕ್ಕಲಿಗ ಅಷ್ಟದನ್ನು ಪ್ರೀತಿಸಬೇಕು, ಅದರಾಗಿಂದ ಸಂಪತ್ತು ತೆಗೆದು ಬಿಡಬೇಕು. ಅಂಥವನಷ್ಟು ಶ್ರೀಮಂತ ಯಾರದಾರ? ಹೀರ್ ದ ರಿಚರ್ ದೆನ್ ದ ರಿಚೆಸ್ಟ್. ಒಕ್ಕಲಿಗನಂತ ಶ್ರೀಮಂತ ಯಾರಿಲ್ಲ. ಯಾವಾಗಲೂ ಬ್ಯಾಂಕ್ ಇದ್ದಂಗದ, ಜೀವಂತ ಬ್ಯಾಂಕ್ ಇದ್ದಂಗೆ. ಒಕ್ಕಲತನ ಅಂದ್ರೆ, ಭೂಮಿ ಅಂದರೆ ಜೀವಂತ ಬ್ಯಾಂಕು. ಯಾವಾಗಲೂ ಫಲ ಕೊಡ್ತದೆ, ದುಡ್ದಷ್ಟು ಕೊಡ್ತದೆ. ಅಷ್ಟದು ನಾವು ಸ್ವಲ್ಪ ನೀರಾವರಿ ಯೋಜನಾ ಮಾಡ್ಕೊಂಡು ಬಿಟ್ಟರೆ ನಮಗೆ ಯಾವ ಕೊರತೆ? ಭೂಮಿ ಅಂದರೆ ಅಷ್ಟು ಸಂಪತ್ತ ಕೊಡಕ್ಕೆ ಶುರು ಮಾಡ್ತದೆ. ನಮ್ಮ ಎಲ್ಲ ಶಾಸಕರು ಎಲ್ಲ ಅದಾರಲ್ಲ, ಜನಪ್ರತಿನಿಧಿಗಳಿದಾರ, ಅವರೆಲ್ಲರದ ಕೆಲಸ ಎಷ್ಟು ಅಂದರೆ ನಮಗೊಂದು ಸ್ವಲ್ಪ ನೀರು ಕೊಡೋದಷ್ಟೇ. ನೋಡಬೇಕದೆಲ್ಲ ಭೂಮಿ. ನಮಗೊಂದು ಸ್ವಲ್ಪ ನೀರು, ನಮಗೆ ವಿದ್ಯುತ್ತು ಭಾಳ ಇಲ್ಲ. ಮ್ಯಾಲೆ ಹರಿತಿತ್ತಂದ್ರೆ ನಾವೆಲ್ಲಿ ವಿದ್ಯುತ್ತ ಬಯಸ್ತೇವೆ? ವಿದ್ಯುತ್ತ ಬೇಡ, ಬರೇ ನೀರು ಹರಿದು ಬರಂಗೆ ಮಾಡಿಬಿಟ್ರೆ ಸಾಕು. ಒಂದು ಕೆರೆ ಕಟ್ಟಿ ಕೊಟ್ಟರೆ ಸಾಕು. ಎಷ್ಟು ಮಸ್ತ್ ಇರ್ತದೆ ಅದು.